ಇನ್ನು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಈಗ ಒಂದು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವದಂತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸುಳ್ಳು ಪೋಸ್ಟ್ ಹಾಕಿದ್ದವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬೆಳಗಾವಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರಂತೆ. ಸಿದ್ದರಾಮಯ್ಯ ವಿರುದ್ಧ ಸಜಾ ಸಹಿ ಸಂಗ್ರಹ ಪೋಸ್ಟ್ ಅನ್ನ ಹರಡಿಸಲಾಗ್ತಾ ಇತ್ತು. ಈ ಸುಳ್ಳು ಪೋಸ್ಟ್ ಹಾಕಿದವರಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ. ಈಗ ವದಂತಿಯನ್ನ ಹಬ್ಬಿಸಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೂರು ಆಧರಿಸಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ನೋಡಿ, ಹಲವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ರು. 37 ಜನ ಶಾಸಕರು ಯಾರಿದ್ದಾರೆ, ಶಾಸಕರ ಸಹಿ ಸಂಗ್ರಹಣೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಹಾಗೆ ಹೀಗೆ ಅಂತ ಎಡಿಟ್ ಮಾಡಿರೋ ಪೋಸ್ಟ್ಗಳೇನಿರುತ್ತೆ ಆ ಪೋಸ್ಟ್ ಕಾರ್ಡ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಈಗ ಪ್ರಕರಣ ದಾಖಲಾಗಿದೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇತ್ತು. ನಿಜಕ್ಕೂ ಕೂಡ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ರು. ನಿಜವಾಗ್ಲೂ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಸಹಿ ಸಂಗ್ರಹಣೆ ಮಾಡಿದ್ರ ಶಾಸಕರದ್ದು? ಅಹಿಂದ ಏನಾಯಿತು? ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಅವರ ಜೊತೆಗೆ ಇದ್ದರು, ಅವರ ಬೆನ್ನಿಗಿದ್ರು. ಆದರೆ ಅವರ ವಿರುದ್ಧ ಹೋಗಿದ್ದು ಹೇಗೆ? ಈ ಪ್ರಶ್ನೆಗಳು ತೀವ್ರವಾಗಿ ಚರ್ಚೆ ಆಗ್ತಾ ಇತ್ತು. ಅಹಿಂದ ಒಡೆದ ಮನೆಯಾಗಿದೆ, ಹಾಗೆ ಹೀಗೆ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ಚೂರಿ ಹಾಕಿದ್ರು, ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇದರ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸುಳ್ಳು ವದಂತಿಗೆ ಸಂಬಂಧಪಟ್ಟಂತೆ ಗೊಂದಲ ರೂಪಿಸಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ